ಶುಭ ಸಂಜೆ ನನ್ನೆಲ್ಲ ಸ್ನೇಹಿತರಿಗೂ ಕೂಡ. ಬರ್ರಿ ನಾ ಇವಾಗ ಏನೋ ತೋರ್ಸಾತೀನಿ ನೋಡ್ರಿ. ನಂದಿ ಮಲ್ಟಿಗ್ರೇನ್ ಪಕೋಡಾ ಫ್ಲೋರ್. ಈ ನಂದಿ ಅನ್ನೋದು ಈ ಒಂದು ಹಿಟ್ಟನ್ನು ನಾನು ಪಕೋಡಾ ಮಾಡೋಕ್ಕೆ ಬಳಸ್ತೀನಿ. ಅದೇ ಇವಾಗ ಬಜ್ಜಿ ಮಾಡತ್ತೀವ್ರಿ, ಮೆಣಸಿಕಾಯಿ ಬಜ್ಜಿ. ಬರ್ರಿ ಮೆಣಸಿಕಾಯಿ ಬಜ್ಜಿ ಮಾಡಿ ತಿನ್ನೋಣ ಎಲ್ಲರೂ. ಮೊದಲು ನಾನು ಈ ಹಿಟ್ಟೇನು ತೊಗೊಂಡಿನಲ್ಲ, ಇದನ್ನು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇವಾಗ ಬಜ್ಜಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಜಲ್ದಿ ಹಿಡ್ಕೊತೀನಿ. ಮಿಕ್ಕಿದ ಮತ್ತೆ ಇದನ್ನು ಕವರ್ ಹಂಗೆ ಪ್ಯಾಕ್ ಮಾಡಿ ಇಟ್ಕೊತೀನಿ. ನೋಡ್ರಿ ಹಿಟ್ಟೆಲ್ಲ ನಾನು ಸಾನಿಸ್ಕೊಂಡು ಏನೂ ಬಂದಿಲ್ಲ, ಯಾಕಂದ್ರೆ ಫ್ರೆಶ್ ಆಗೈತಿ ಹಿಟ್ಟು. ಅದಕ್ಕೆ ಇಲ್ದಿದ್ರೆ ಕೆಲವೊಮ್ಮೆ ಏನಾದ್ರು ಗಂಟೆಗಂತರ ಹುಳ ಅದಾವ ಆಗಿರ್ತಾವೆ ಅಂತೇಳಿ ಸಾನಿಸ್ಬೇಕು. ಇವಾಗ ಈ ಹಿಟ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಲಸೋಣ. ನೋಡ್ರಿ ಹಿಟ್ಟನ್ನು ಸಾನ್ಸ್ಕೊಂಡಿಲ್ಲ, ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡಿನಿ. ಇಲ್ಲಿ ಸ್ವಲ್ಪ ಅಜ್ವಾನ್ ಕಾಳು, ನಾವು ಅಜ್ವಾನ್ ಅಂತೀವಿ ಉತ್ತರ ಕರ್ನಾಟಕದಲ್ಲಿ, ಕೆಲವೊಬ್ರು ಓಮ್ ಕಾಳು ಅಂತಾರೆ, ಅವನ್ನ ಹಾಕ್ಕೊಂಡಿನಿ. ಆಮೇಲೆ ಇವಾಗ ರುಚಿಗೆ ನೋಡಿಕೊಂಡು ಉಪ್ಪು. ನಾನು ಸ್ಪೂನಿಂದ ಹಾಕೋದು ಕಡಿಮೆ ಅಡುಗೆ ಸಕ್ಕರೆನೇ, ಯಾಕಂದ್ರೆ ಅದು ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ. ಕಡಿಮೆ ಆದರೆ ತಿನ್ನೋಕ್ಕಾಗಲ್ಲ, ಹೆಚ್ಚಾದರೂ ತಿನ್ನೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟಿದ್ರೇ ಚಂದ ಅಲ್ವಾ ಉಪ್ಪು, ಹಾಗಾಗಿ ಕೈಲಿ ಹಾಕಿ ಅಭ್ಯಾಸ. ಆಮೇಲೆ ಜೀಕೆ ಹಿಂಗು, ಸ್ವಲ್ಪ ಹಿಂಗೆ ಹಾಕತ್ತೀನಿ. ಈಗ ನೋಡ್ರಿ ಹಿಟ್ಟು, ಅಜ್ವಾನ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ನಾನು ಕುತ್ಕೊಂಡ ನಮ್ಮ ಗುಂಡು. ಇವಾಗ ಅದಕ್ಕೆ ಸ್ವಲ್ಪ ನೀರು ನೋಡಿ ಹಾಕ್ಕೊಂಡು ನಮ್ಮ ಬಜ್ಜಿ ಬಿಡು ಅದಕ್ಕೆ ಕಲಿಸಿ ಇಟ್ಕೊಂಡ್ಬಿಟ್ರೆ ಹಿಟ್ಟು ರೆಡಿ ಆಯಿತು. ಒಮ್ಮೆ ಜಾಸ್ತಿ ಹಾಕೋದು ಬೇಡ, ಇದನ್ನ ಕಲಿಸಿ ಒಂದು 10 ನಿಮಿಷ ನೆನ್ಸಕ್ಕೆ ಬಿಡೋಣ. ನೋಡ್ರಿ ಈಗ ಹಿಟ್ಟು ಹಿಂಗೆ ಕಲಿಸಿ ರೆಡಿ ಮಾಡಿದ. ಹಿಡ್ದ್ರ ಅದನ್ನ ಪಾತ್ರೆ ಹಿಡ್ಕೊ. ಈ ಹದಕ್ಕೈತಿ ಇವಾಗ ನಮ್ಮ ಹಿಟ್ಟು. ಇವಾಗ ಇದನ್ನು ಏನು ಮಾಡ್ತೀನಿ, ಒಂದು 10-15 ನಿಮಿಷ ಮುಚ್ಚಿಬಿಟ್ಟು ನೆನೆಯಾಕೆ ಬಿಡ್ತೀನಿ. ಅದು ನೆನೆ ಅಷ್ಟೊತ್ತಿಗೆ ನಮ್ಮದು ಸಂಡೆ ದೀಪ ಹಚ್ಕೊಂಡು ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬರೋಣ. 10-15 ನಿಮಿಷ ಆಗುತ್ತೆ, ಅಷ್ಟೊತ್ತಿಗೆ ಅದು ನೆನೆಯುತ್ತೀರಿ. ನೆನೆದ ಮೇಲೆ ಬೋಂಡ ಮಾಡೋಣ ಬರ್ರಿ. ನೋಡ್ರಿ ಆಗಲೇ ಬಜ್ಜಿ ಹಿಟ್ಟು ಕಲಿಸಿ ಇಟ್ಟಿದ್ವಲ್ವಾ, ಈಗ ಒಂದು 1/4 ಗಂಟೆ ಚೆನ್ನಾಗಿ ನೆನ್ಕೊಂಡೈತದ ನೋಡ್ರಿ. ಇವಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿ ಕಲಿಸ್ಕೊಂಡ್ಬಿಟ್ರೆ ರೆಡಿ. ಹಾಂ ನೋಡ್ರಿ ತೋರಿಸೋದು ಚಿಟಿಕೆ ಹೌದಲ್ಲ, ನಂಗೆ ಅಗದಿ ಸ್ವಲ್ಪ ಹಾಕಿದ್ದಾನೆ ಸಾಕು. ಇವಾಗ ಇದನ್ನೊಂದು ಸತಿ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಬೋಂಡ ಕರಿಯೋಕೆ ಹಿಟ್ಟು ರೆಡಿ ಆಯ್ತು. ಇಲ್ಲೇ ಬೋಂಡ ಮೆಣಸಿಕಾಯಿ ತೊಗೊಂಡಿನಿ ನೋಡ್ರಿ. ಇದು ಭಾಳ ಉದ್ದ ಇರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ಕೊಳತ್ತೀನಿ. ಅದನ್ನೇ ಅಟ್ಟಕ್ಕೆ ನನಸು ಜಾಸ್ತಿ ಉದ್ದ ಇರೋವನ್ನ ಅಷ್ಟೇ ಎರಡು ಮಾಡ್ಕೊಂಡೀನಿ. ಉದ್ದ ಇಲ್ಲ ಅಂದರೆ ಹಾಗೇನೆ ಬಿಡ್ಬೋದು. ಈಗ ಎಣ್ಣೆ ಕಾದೈತೆ ನಮ್ದು. ಗರಿಯಾದ ಬೋಟ ರೆಡಿ ಆಗಕತ್ತ ನೋಡ್ರಿ. ಯಾರಿಗೆಲ್ಲ ಇಷ್ಟ ಅವ್ರವ್ರ ಬಾಯಾಗ ನೀರು ಬರ್ತಿರ್ಬೋದು. ನಮ್ಗಂತೂ ಈ ಬೋಂಡ ಇಷ್ಟ, ಇದು ಇಷ್ಟ, ಈರುಳ್ಳಿ ಬೋಂಡನೂ ಇಷ್ಟ, ಒಟ್ಟಿನಲ್ಲಿ ಬೋಂಡ ಅಂದ್ರೇ ಇಷ್ಟ. ನೋಡ್ರಿ ನಮ್ಮ ಬೋಂಡ ರೆಡಿ ಆಗ್ತತ್ತು. ಕ್ವಿಕ್ ಊಟನೂ ಅಂತಾರಲ್ಲ ಹಾಗೆ ಸೈಡ್ ಡಿಶ್ ಆಗಿ ಚಿತ್ರಾನ್ನ ಜೊತೆಗೆ ಇವತ್ತಿನ ರಾತ್ರಿ ಊಟಕ್ಕೆ ನಮ್ಮದು ಚಿತ್ರಾನ್ನ ಮತ್ತು ಬೋಂಡ. ಈಗ ಮೀಡಿಯಮ್ ಊರಿನಾಗ ಇವನ್ನ ಕರ್ಕೊಂಡ್ಬಿಟ್ರೆ ನಮ್ಮ ಬೋಂಡ ರೆಡಿ. ನೋಡ್ರಿ ನಮ್ಮ ಗರಿ ಆದಂಥ ಬಿಸಿ ಬೋಂಡ ರೆಡಿ ಆದವು. ತಕ್ಕೊಳಕತ್ತೀವಿ ಬರ್ರಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಫ್ರೀಯಾಗಿ ಕುಂತೀರಿ, ಚಿತ್ರಾನ್ನ ಮತ್ತು ಬೋಂಡ ತಿಂದು ಇವತ್ತಿನ ರಾತ್ರಿ ಊಟ ಮುಗಿಸೋಣ. ಇವಾಗ ಅದಕ್ಕೆ ಬೇರೆ ಬಿಡ್ತೀನಿ. ಪಾರ್ಲೆ
ನೋಡಿರಿ 2ನೇ ರೌಂಡು ಬಜ್ಜಿ ನಾವು ಸ್ವಲ್ಪ ದಪ್ಪ ದಪ್ಪ ಬಿಟ್ಟಿವಿ. ರೆಡಿ ಗರಿಗರಿಯಾದ ಮೆಣಸಿಕಾಯಿ ಬೋಂಡ ರೆಡಿ ಆಗಿದಾವು. ಯಾರಿಗೆಲ್ಲ ಇಷ್ಟ ಬರ್ರಿ ಎಲ್ಲರೂ ಕೂಡ ತಿನ್ನೋಣ. ಒನ್ಸ್ ಅಗೇನ್ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ ಯು. ಹಾಗೆ ನಮ್ಮ ಈ ಬೋಂಡ ಬಜ್ಜಿ ಮೆಣಸಿಕಾಯಿ ಬಜ್ಜಿ ರೆಸಿಪಿ ನಾವು ಮಾಡಿರೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡ್ರಿ. ಆಗ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.